ಆರ್ಡರ್ ಏನು ಎಷ್ಟೊತ್ತಾಯಿತು ಇನ್ನೂ ಬರಲೇ ಇಲ್ಲ. ಒಂದು ನಿಮಿಷ ಇಲ್ಲಿ ಬಂದೆ. ಓ ಬಂದರು ಅನಿಸುತ್ತೆ. ಮತ್ತೆ ಏನಾದರೂ ಬೇಕಾ ಸರ್? ಇಲ್ಲ ಇಲ್ಲ ಈಗ ಏನು ಬೇಡ, ನಾವು ಬೇಕಾದರೆ ಮತ್ತೆ ಆಮೇಲೆ ಹೇಳ್ತೇವೆ ಅಂತೆ. ಓಕೆ ಸರ್. ಏನು ಇಷ್ಟೆಲ್ಲ ಆರ್ಡರ್ ಮಾಡಿಬಿಟ್ಟಿರಾ? ಅದು ನಿಮಗೆ ಫಸ್ಟ್ ಟೈಮ್ ಅಲ್ವಾ, ನಿಮಗೆ ಯಾವುದಿಷ್ಟ ಇಲ್ಲ ಅಂತ ನನಗೆ ಗೊತ್ತಿಲ್ಲಲ್ಲ, ಅದಕ್ಕೆ ಇದರಲ್ಲಿ ಈ ರೆಸ್ಟೋರೆಂಟಲ್ಲಿ ಫೇಮಸ್ ಆಗಿ ಏನಾಯಿತು ಅದನ್ನೆಲ್ಲ ಆರ್ಡರ್ ಮಾಡಿದ್ದೆ. ಅಮ್ಮ ಹೇಗಿದ್ದಾರೆ? ಆರಾಮಿದ್ದಾರಾ? ಆರಾಮಿದ್ದಾರೆ. ನಿಮ್ಮ ಮನೇಲಿ ಅತ್ತಿ ಮಾವ? ಎಲ್ಲರೂ ಆರಾಮಿದ್ದಾರೆ. ಸರಿ ಊಟ ಮಾಡಿರಿ. ಅದು ನಿಮ್ಮನ್ನು ಏನಕ್ಕೆ ಕೇಳಬೇಕಾಗಿತ್ತು, ಕೇಳಬಹುದಾ? ಕೇಳಿ, ಅದಕ್ಕೆ ಯಾಕೆ ಇಷ್ಟು ಸಂಕೋಚ ಪಡ್ತಿದ್ದೀರಾ? ಪರವಾಗಿಲ್ಲ ಕೇಳಿ. ಅದು ನಿಮಗೆ ನಿಜವಾಗ್ಲೂ ನಾನು ಇಷ್ಟ ಆಗಿದ್ದೀನಲ್ವ? ಇಷ್ಟ ಆಗಿದ್ದೀರಾ? ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಲ್ಲ, ಫಿಕ್ಸ್ ಆಗಿ ಹಣ್ಣು ಕಾಯಿ ಇಡೋದು ಎಲ್ಲ ಆಗಿದೆ, ಇವಾಗ ಯಾಕೆ? ಎಷ್ಟೋ ಜನ ಹೆಣ್ಮಕ್ಳನ್ನ ನೋಡಿದ್ದೀನಲ್ವಾ, ಅವ್ರಿಗೆ ಇಷ್ಟ ಆಗೋದಕ್ಕಿಂತ ಅವರು ಅಪ್ಪ ಅಮ್ಮಗೆ ಇಷ್ಟ ಆಗಿದ್ದಾರ, ಮನೆಯವ್ರಿಗೆ ಇಷ್ಟ ಆಗಿದ್ದಾರೆ ಅಂತಂದು ಹೇಳೇ ಅವರು ಒಪ್ಕೊಂಡಿರ್ತಾರೆ ಮದುವೆಗೆ, ಮನಸ್ಸಿಂದ ಒಪ್ಕೊಂಡಿರಲ್ಲ. ಆ ಥರ ಅವ್ರ ಅಪ್ಪ ಅಮ್ಮನ ಖುಷಿಗೆ ಮನೆಯವ್ರ ಖುಷಿಗೆ ಒಪ್ಕೊಂಡು ಮದುವೆ ಆಗಿರ್ತಾರಲ್ಲ, ಅವ್ರು ಆಲ್ಮೋಸ್ಟು ಖುಷಿಯಾಗಿರೋದು ನಾನು ಎಲ್ಲೂ ನೋಡಿಲ್ಲ. ನನಗೆ ಅನುಭವನೂ ಆಗೈತೆ, ನಮ್ಮ ಫ್ರೆಂಡು ಇದೆಲ್ಲ ಮ್ಯಾರೇಜ್ ಎಲ್ಲ ಕೇಳಿ ಅದಕ್ಕೆ ಒಂದು ಮಾತು ನಿಮ್ಮನ್ನು ಡೈರೆಕ್ಟಾಗಿ ಕೇಳಿದ್ರಾಯ್ತು ಅಂತಂದು ಅದಕ್ಕೆ ಕೇಳ್ತಿದ್ದೀನಿ. ಹೇಳ್ಬೇಕಂದ್ರೆ ನಾನು ಮೊದಲು ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗಿರೋಂತನ ಒಪ್ಕೊಂಡಿದ್ದೆ, ಮನಸ್ಸಿಂದ ಏನು ಒಪ್ಕೊಂಡಿದ್ದಿಲ್ಲ. ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ನಾವು ಅಂದ್ಕೊಂಡಂಗೆ ಆಗ್ಬೇಕಂದ್ರೆ ಇದು ನಾವು ಏನು ಅನ್ಕೊತೀವಿ ಅದು ನಮ್ಮ ಜೀವನದಲ್ಲಿ ಆಗೋದು ಇಲ್ಲ. ಅದಕ್ಕೆ ಇನ್ಮೇಲೆ ಇವ್ರನ್ನ ಇಷ್ಟಪಟ್ಟು ಇವ್ರನ್ನ ಮದುವೆ ಹಾಕ, ನನ್ನ ಮೇಲೆ ಇವ್ರನ್ನ ಇಷ್ಟಪಡೋದೇ ಸರಿ, ಅವ್ರನ್ನ ಮರ್ತು ಬಿಡೋದು ಬೆಟರ್. ಏನು ಯೋಚನೆ ಮಾಡ್ತಿದ್ದೀರಾ? ಅದು ಏನಿಲ್ಲ. ನನಗೂ ನೀವು ಇಷ್ಟ ಆಗಿದ್ದೀರ, ನಾನು ಮನಸ್ಸಿಂದನೇ ಒಪ್ಕೊಂಡೀನಿ. ಭಾಳ ಖುಷಿ ಆಯ್ತು ರೀ ನಿಮ್ಮ ಬಾಯಲ್ಲಿ ಈ ಥರ ಕೇಳಿ. ನಾನು ನೋಡ್ರಿ ಎಲ್ಲ ಬಿಸಿದಿರಲಿ ಅಂತಂದು ಆರ್ಡರ್ ಮಾಡಿ ತರಿಸಿ, ಇವಾಗ ನೋಡಿದ್ರೆ ಬರೀ ನಿಮ್ಮನ್ನು ಮಾತಾಡ್ತಾ ಸುಮ್ಮನೆ ಹೊಂದಿಸ್ತಿದ್ದೀನಿ. ಊಟ ಮಾಡಿರಿ, ಆಮೇಲೆ ಮಾತಾಡೋಣಂತೆ, ಇನ್ನೂ ಟೈಮ್ ಐತಲ್ಲ. ನೀವು ಇವತ್ತು ಆಫೀಸ್ಗೆ ಹೋಗಿಲ್ವಾ? ಇಲ್ಲ, ಆ್ಯಕ್ಚುಲಿ ಹೋಗಬೇಕಾಗಿತ್ತು, ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಆದರೆ ನಾನು ಈಗ ಒಂದು 2-3 ದಿನದಿಂದ ಅಂದ್ಕೊತಿದ್ದೆ ಮೀಟ್ ಆಗಬೇಕು, ಮಾತಾಡಬೇಕು ಅಂತಂತಂದು. ಆದರೆ ಬರೀ ಹೆವಿ ವರ್ಕ್ ಇದ್ದಿದ್ದರಿಂದ ಅದು ಆಗಲೇ ಇಲ್ಲ. ಅದಕ್ಕೆ ಇವತ್ತು ಏನಾರಾಗಲಿ ಮೀಟ್ ಆಗಲೇಬೇಕು ಅಂತಂದು ಮೀಟಿಂಗ್ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಿದೆ. ಕೆಲಸ, ಮೀಟಿಂಗು, ವರ್ಕು ಇವೆಲ್ಲ ಇದ್ದಿದ್ದೇ ಇರ್ತವೆ. ಆದರೆ ನಾವು ಇಷ್ಟಪಡೋರಿಗೆ ಟೈಮ್ ಕೊಡಲಿಲ್ಲ ಅಂದ್ರೆ ಅದು ಹೆಂಗೆ ಕತೆ ಹೇಳ್ರಿ. ಕೆಲಸ ಏನು ಯಾವಾಗಾದರೂ ಮಾಡ್ಕೋಬೋದು. ನಿಮ್ಮ ಈ ಗುಣ ನನಗೆ ಭಾಳ ಇಷ್ಟ ಆಯಿತು. ಎಷ್ಟೋ ಜನ ಬರೀ ವರ್ಕ್ ಪ್ರೆಷರ್ ಅಂತಂದೇಳಿ ಅವ್ರು ಇಷ್ಟಪಡೋರಿಗೆ ಟೈಮ್ ಕೊಡೋದೇ ಕಮ್ಮಿ ಮಾಡಿಬಿಡ್ತಾರೆ. ಲೈಫು ಹೆಂಗಿರ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಆದಷ್ಟು ದಿನ ನಮ್ಮ ಇಷ್ಟಪಟ್ಟವ್ರ ಜೊತೆಗೆ ಖುಷಿಯಾಗಿರೋಕ್ಕೆ ನಾವು ಟ್ರೈ ಮಾಡಬೇಕು. ಬರೀ ಕೆಲಸ ಅಂತಂತ ಇದ್ರೆ ಮುಂದೆ ನಾವು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೂ ಅದು ಆಗಂಗಿಲ್ಲ. ಅದಕ್ಕೆ ನಿಮ್ಮ ಗುಣ ನನಗೆ ಭಾಳ ಇಷ್ಟ ಆಯಿತು. ಸರಿ ಊಟ ಮಾಡಿರಿ. ಸ್ವಲ್ಪ ಸಮಯದ ನಂತರ. ಏನ್ರಿ ಹೊಟ್ಟೆ ತುಂಬ್ತಾ ಮತ್ತೇನಾದರೂ ಆರ್ಡ್ರ್ ಮಾಡಬೇಕಾ? ಅಯ್ಯೋ ಅಪ್ಪ ದೇವ್ರೆ, ಹೊಟ್ಟೆ ಫುಲ್ ಅಂತ ಕೇಳ್ತಿದ್ರೆ ಇಲ್ಲಿ ಗಂಟ್ಲವರೆಗೂ ಬಂದುಬಿಟ್ಟಿದೆ. ನನಗಂತೂ ಊಟ ಜಾಸ್ತಿನೇ ಆಗಿಬಿಡ್ತು. ನೀವು ಸಾಕು ಅಂತಂದ್ರೂ ಕೇಳಲೇ ಇಲ್ಲ. ಇನ್ನು ನೀವೇ ಕಮ್ಮಿ ತಿಂದಿರ, ನಾನೇ ಜಾಸ್ತಿ ತಿಂದೇನಿ. ನನಗಂತೂ ಸಾಕಪ್ಪ, ಮತ್ತೆ ಏನು ಬೇಡ. ಅಲ್ಲ, ಐಸ್ ಕ್ರೀಮು, ಜ್ಯೂಸು ಏನಾದರೂ ತೊಗೊಳ್ರಿ. ಅಯ್ಯೋ, ಐಸ್ ಕ್ರೀಮು ಜ್ಯೂಸು ಏನೇನು ಬೇಡ್ರಿ, ಹೊಟ್ಟೆ ನನಗಂತೂ ಫುಲ್ ಆಗಿಬಿಟ್ಟದೆ ನೋಡಿರಿ. ಬೇಕಿದ್ರೆ ನೀವು ತಗೋರಿ. ಇಲ್ಲ ರೀ, ನಾನು ಐಸ್ ಕ್ರೀಮು ಅಂಥವೆಲ್ಲ ಜಾಸ್ತಿ ತಿನ್ನಂಗಿಲ್ಲ. ಓ ಹೌದಾ? ಹಾಗಿದ್ರೆ ನಿಮಗೆ ಹೊರಗಿನ ಊಟ ಇಷ್ಟನಾ ಅಥವಾ ಮನೆ ಊಟ ಇಷ್ಟನಾ? ಹೇಳಬೇಕು ಅಂದರೆ ನನಗೆ ಮನೆ ಊಟನೇ ಇಷ್ಟ. ಯಾಕಂದರೆ ಹೊರಗೆ ಅಲ್ಲ, ಈಗ ಕ್ಲೈಂಟ್ಸ್ ಜೊತೆಗೆ ಇವ್ರ ಜೊತೆಗೆ ಮೀಟಿಂಗ್ ಅಂತಂದೇಳಿ ಹೊರಗೆ ಹೋಗಿರ್ತೀನಲ್ಲ, ದಿನಕ್ಕೆ ನಾನು ಒಂದು ಟೈಮ್ ಆದರೂ ಹೊರಗೆ ಊಟ ಮಾಡಿರ್ತೇನೆ. ಅದಕ್ಕೆ ಹೊರಗಿಂದು ತಿಂದು ಬೇಜಾರು. ಮನೆ ಊಟನೇ ನನಗಿಷ್ಟ. ಹೌದಾ? ಹಾಗಿದ್ರೆ ನನಗೆ ಅಂತೂ ಅಡುಗೆ ಮಾಡೋಕ್ಕೆ ಬರಲ್ಲಲ್ರಿ, ಮತ್ತೇನು ಮಾಡ್ತೀರಿ? ನನಗಂತೂ ಹೊರಗಿನ ಊಟ ಇಷ್ಟ. ನಾನು ಬರೀ ಆರ್ಡ್ರ್ ಮಾಡೇ ತರಿಸ್ತೇನೆ ನೋಡ್ರಿ. ಹಾಗಿದ್ರೆ ಆಯ್ತು ತಗೋರಿ, ನಮ್ಮ ಇಷ್ಟಪಟ್ಟವ್ರು ಇಷ್ಟನೇ ನಮ್ಮ ಇಷ್ಟ ಅಲ್ವಾ? ಸರಿ, ನೀವು ಆರ್ಡ್ರ್ ಮಾಡ್ತೀರಂದ್ರೆ ನಾನು ಅದನ್ನೇ ತಿಂತೀನಿ. ಅಯ್ಯೋ ಹಾಗೇನಿಲ್ಲ, ನನಗೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡೋಕ್ಕೆ ಬರ್ತೈತಿ. ನೀವೇನು ಯೋಚನೆ ಮಾಡಬೇಡ್ರಿ. ನಮ್ಮ ಮನೆ ಊಟ ಇಪ್ಪಟ್ಟುಗೆಲ್ಲ ಹೊರಗೆ ಊಟ ಮಾಡ್ತಿದ್ದೀರಲ್ಲ, ಆಫೀಸಿಗೆ ಹೋದ್ರು ಮನೆ ಊಟನೇ ನಾನು ಮಾಡ್ತೇನಂತೆ. ಮನೆ ಊಟನೇ ಊಟ ಮಾಡುವಂತ್ರಿ 3 ಹೊತ್ತು. ಥ್ಯಾಂಕ್ಸ್ ರೀ, ನನಗಂತೂ ಭಾಳ ಖುಷಿ ಆಯ್ತು ನೋಡಿ. ಫಸ್ಟ್ ಟೈಮ್ ಮೀಟ್ ಆಗೋದು, ಅಂದ್ರೆ ಹೆಂಗೆ ಮಾತಾಡ್ತಾರೋ ಏನೋ ಅಂತ ಅಂದ್ಕೊಂಡಿದ್ದೆ ನಾನು. ಎಲ್ಲ ಭಾಳ ಓಪನ್ ಅಪ್ ಆಗಿ ಭಾಳ ಚೆನ್ನಾಗಿ ಮಾತಾಡ್ತಿದ್ರು. ನನಗಂತೂ ಭಾಳ ಖುಷಿ ಆಯ್ತು ನೋಡಿರಿ. ಹ್ಞೂ ರೀ, ನಿಮ್ಮನ್ನು ಮೀಟ್ ಆಗಿದ್ದು ನನಗೂ ಭಾಳ ಖುಷಿ ಆಯಿತು. ಸರಿ, ಟೈಮ್ ಆಯ್ತು, ಹೋಗೋಣವಾ? ಮತ್ತೆ ಅತ್ತೆ ಮಾವ ಪಾಪ ಫಸ್ಟ್ ಟೈಮ್ ಹೊರಗೆ ಕಳ್ಸ್ಯಾರ, ಮತ್ತು ನಳೆಯ ನೋಡು ಇಷ್ಟೊತ್ತೋದ್ರೆ ಕರ್ಕೊಂಬರ್ಲಿಲ್ಲ ಅಂತಂದು ಮತ್ತೆ ನನ್ನ ಮೇಲೆ ಸಿಟ್ಟಾಗಬಾರ್ದಲ್ಲ. ಹಾಂ ಸರಿ ಹೋಗೋಣ.
ಸರಿ, ನೀವು ಅಲ್ಲಿ ಹೋಗಿ ಕಾರ್ನಾಗ ಕೂತೀರಿ, ನಾನು ಬಿಲ್ ಪೇ ಮಾಡಿ ಬರ್ತೇನೆ. ಹಾಂ ಓಕೆ ರೀ. ಒಂದು ನಿಮಿಷ. ಅಲ್ಲ, ನಾನು ನಿಮ್ಮ ಮದುವೆ ಆಗೋ ಹುಡುಗಿ, ನನಗೆ ಯಾಕ್ರಿ ಹಿರೀರಿ ಅಂತಂದು ಕರಿತಿದ್ದೀರಾ? ನಾನು ಅನ್ನೋದ್ರಲ್ಲಿ ಒಂದು ಅರ್ಥ ಐತೆ. ನಾನು ಯಾಕಂದರೆ ನನಗೆ ಗಂಡ ಆಗಬೇಕು, ಗಂಡಗೆ ಯಾವಾಗೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಬೇಕು. ಅಂಥದ್ರಲ್ಲಿ ನೀವು ಯಾಕೆ ಹಿರೀರಿ ಅಂತಿದ್ದೀರಾ? ರಮ್ಯ ಅಂತಲೇ ಕರೀರಿ, ಪರವಾಗಿಲ್ಲ. ಸರಿ, ಓಕೆ, ಹಾಗೆ ಕರಿತೀನಿ. ಹೋಗಿ ಕಾರ್ನೇ ಕುಂದಿರ್ತಾನೆ, ಅಷ್ಟೊತ್ತಿಗೆ ಬಿಲ್ ಪೇ ಮಾಡಿ ಬರ್ತಾರೆ. ಸಾಕ್ಷಿ ಎಲ್ಲೋದ್ಲು? ಇಲ್ಲಿ ಹಾಲ್ನಾಗೂ ಇಲ್ಲ, ರೂಮ್ನಾಗೂ ಇಲ್ಲ, ಎಲ್ಲೋ ಒಂದು. ಓ, ಇಲ್ಲಿ ಕೂತ್ಕೊಂಡಾಳ ಸಾಕ್ಷಿ. ಯಾಕೆ ಇಲ್ಲಿ ಕೂತ್ಕೊಂಡಿ? ಯಾಕೆ ಮಕ್ಕಂತಾನಂದು ಮಕ್ಕಂಡ್ಲಿಲ್ಲ? ಇಲ್ಲ ಅಕ್ಕ, ಯಾಕೋ ನಿದ್ದೆ ಬರಲಿಲ್ಲ. ಸ್ವಲ್ಪ ಹೊತ್ತು ಓದ್ಕೆ ಬಂದು ಕೂತ್ಕೊಂಡೆ, ಯಾಕೋ ಓದ್ಕೊಳಕ್ಕೂ ಬೇಜಾರಾಯ್ತಾ, ಹಾಗೆ ಸುಮ್ಮನೆ ಇಲ್ಲೇ ಬಂದು ಕೂತ್ಕೊಂಡೆ. ನಿನ್ನ ಮಾತಾಡ್ಸೋಣ ಅಂದ್ಕೊಂಡೆ, ನೀನು ರೂಮ್ನಾಗ ಮಕ್ಕಂಡಿದ್ದೆ ಅನಿಸ್ತೈತಿ, ಅದಕ್ಕೆ ಮತ್ತೆ ಯಾಕೆ ಡಿಸ್ಟರ್ಬ್ ಮಾಡ್ಬೋದು ಬಿಡು ಅಂತಂದು ಹಾಗೆ ಸುಮ್ಮನೆ ಇಲ್ಲೇ ಬಂದು ಕೂತ್ಕೊಂಡಿದ್ದೆ. ಇಲ್ಲ ಬಿಡ, ನನಗೂ ನಿದ್ದೆ ಎತ್ತಿದ್ದಿಲ್ಲ. ನಾನು ಮಕ್ಕಳನ್ನೊಂದು ಹೋದೆ, ಯಾಕೆ ನಿದ್ದೆ ಬರಲಿಲ್ಲ. ಮತ್ತು ನೀನು ಎಬ್ಸಿ ಕರ್ಕೊಂಡೆ, ಹೋಗ್ಬಿಡು ಪಾಪ, ನಂಗೆ ಬಿಸ್ತಾಗ ಬಂದ, ಯಾಕೆ ಸುಸ್ತಾಗಿರುತ್ತೆ ಅಂತಂದು ನಾನು ಸುಮ್ಮನಾದೆ. ಹಂಗೆ ನೋಡಿದ್ರೆ ನಿನಗೂ ನಿದ್ದೆ ಎತ್ತಿಲ್ಲ, ನನಗೂ ನಿದ್ದೆ ಎತ್ತಿಲ್ಲ. ನೀನು ಮಕ್ಕಂಡಿರ್ತಿ ಅಂತ ನಾನು ಸುಮ್ಮನಾದ್ರೆ, ನಾನು ಮಕ್ಕಂಡಿರ್ತಿ ಅಂತ ನೀನು ಸುಮ್ಮನದಿ. ಭಾವ ಎಷ್ಟೊತ್ತಿಗೆ ಬರ್ತಾರಕ್ಕ? ಅಯ್ಯೋ, ಅವ್ರದ್ದೇನು ಟೈಮಿಂಗ್ ಇಲ್ಲ ಬಿಡ. ನಾನು ಸರಿ ಬೇಗ 7:30 8 ಗಂಟೆಗೆ ಬರ್ತಾರೆ. ಅವಾಗಂದ್ರೆ 8 ಗಂಟೆವರೆಗೂ ತೆಗಿತಿದ್ರು. ಈಗಂದ್ರೆ ಮಧ್ಯಾಹ್ನ ರಜೆ ಮಾಡೋಂಗಿಲ್ಲ. ಅವಾಗಂದ್ರೆ ಮಧ್ಯಾಹ್ನ ಸ್ವಲ್ಪ ರಜೆ ಮಾಡ್ತಿದ್ರ, ಈಗ ರಜೆ ಮಾಡೋಂಗಿಲ್ಲಲ್ಲ. ಒಂದ್ಸರಿ 6:30 7 ಗಂಟೆಗೆ ಕ್ಲೋಸ್ ಮಾಡಿ ಬಂದುಬಿಡ್ತಾರೆ. ಯಾಕಂದರೆ ಇಡೀ ದಿನ ಫುಲ್ ಓಪನ್ ಇರ್ತೈತಲ್ಲ, ಕಸ್ಟಮರು ಬೇಕಾದಷ್ಟು ಈಗ ಜಾಸ್ತಿನೇ ಇರ್ತಾರೆ. ಅದಕ್ಕೆ ಅವಾಗಂದ್ರೆ ಸ್ವಲ್ಪ ಜನನೂ ಕಮ್ಮಿ ಇರ್ತಿದ್ರು, ಅಂದು ಸ್ವಲ್ಪ ಲೇಟಾಗಿವರೆಗೂ ತೆಗಿತಿದ್ರ. ಈಗ ಮತ್ತು ಆಗಲೆಲ್ಲ ಬೆಳಗ್ಗೆಯಿಂದ ಸ್ವಲ್ಪ ಹೋದರು, ರಜೆನೂ ಮಾಡೋಂಗಿಲ್ಲ, ಏನಿಲ್ಲ, ಅಲ್ಲೇ ಇರ್ತಾರಲ್ಲ, ಊಟಕ್ಕೂ ಬರೋಂಗಿಲ್ಲ. ಅದಕ್ಕೆ ಸಾಯಂಕಾಲ ಅವರ ಪಾಪ ಓನರು ಚೆನ್ನಾಗಿದಾರ, ಹೋಗ್ರಿ ಪಾಪ ಬೆಳಗ್ಗೆಯಿಂದನೂ ಮಾಡಿರ್ತೀರ, ಹೋಗ್ರಿ ಏನಾಗಲ್ಲ, ಒಂದು ತಾಸು 1.5 ತಾಸು ಬೇಗ ಕ್ಲೋಸ್ ಮಾಡೋಣ ಅಂಗಡಿ ಅಂತಂದು ಹೇಳ್ಯಾರಂತೆ. ಈಗ ಬರ್ಬೋದು ಅನಿಸ್ತೈತಿ, ಇನ್ನೇನು ಬರೋ ಟೈಮ್. ಓ ಹೌದೇನಕ್ಕ? ಇವ್ರು ಅದರಲ್ಲಕ್ಕ ಬಾವರ್ ತಮ್ಮ ವಿಜಯ್ ಅವ್ರು ಏನು ಕೆಲಸ ಮಾಡ್ತಾರೆ? ಅಯ್ಯೋ, ಅವನು ಮೊದಲು ಸಿಟಿ ಒಳಗಿದ್ದ, ಅಲ್ಲಿ ಕೆಲಸ ಮಾಡ್ತಿದ್ದ ಪ್ರೈವೇಟ್ ಕಂಪ್ನಿ ಒಳಗೆ. ಅವ್ರು ಯಾಕೋ ಓನರ್ಗೂ ಇವ್ನಿಗೆ ಯಾಕೋ ಕಿರಿಕಾಯ್ತು ಅಂತಂದು ಅವರು ಭಾಳ ಏನೋ ಇದು ಮಾಡಾಕತ್ತಿದ್ರಂತೆ. ಅದಕ್ಕೆ ಅಲ್ಲಿ ಕೆಲಸ ಬಿಟ್ಟ. ಈಗ ಬಂದು 1 ತಿಂಗಳು ಆಯ್ತು ಅನಿಸ್ತೈತಿ, 1 ತಿಂಗಳು 2 ತಿಂಗಳು ಆಯ್ತು ಅನಿಸ್ತೈತಿ. ಈಗ ಇಲ್ಲೇ ಇರ್ತಾನೆ, ನಮ್ಮ ಜೊತೆಗೆ ಇರ್ತಾನೆ. ಅವನು ಇರೋದು ನನಗಂತೂ ಭಾಳ ಖುಷಿ ಆಯ್ತು ನೋಡಿಲ್ಲ. ಅಂದರೆ ಯಾರು ಬಂದಲ್ಲ, ಯಾರೂ ಹೋಗಿಲ್ಲ ನನಗಾಗುತ್ತಾ, ಹೆಂಗೆ ಅವನು ಬಂದಲ್ಲಿ. ಈಗ ಇಲ್ಲೇ ಸ್ವಲ್ಪ ಹತ್ರ ಆಗುತ್ತೆ, ಅಲ್ಲೇ ಒಂದು ಯಾವುದೋ ಕೆಲಸ ಸಿಕ್ಕತ್ತಂತೆ, ಅಲ್ಲಿ ಹೋಗತ್ತೆ ನೋಡಿ. ಓ ಹೌದೇನಕ್ಕ? ಮಮ್ಮಿ ಫೋನ್ ಮಾಡಿತ್ತಾ? ಹ್ಞೂ ಅಕ್ಕ, ಅವಾಗಲೇ ನಾನು ಊಟ ಮಾಡಿ ಹಂಗೆ ರೂಮ್ನ ಮಕ್ಕಳಕ್ಕೆ ಹೋದ್ನಲ್ಲ, ನಾನೇ ಮಾಡಿದ್ದೆ. ಹಿಂಗೆ ಅಂದ್ರೆ ಬಂದು ಕೂಡಲೇ ಹಚ್ಚಂದಿತ್ತು, ನನಗೆ ಹಚ್ಚದ ನೆನಪಾಗಿದ್ದಿಲ್ಲ. ಬರೋತ್ತಿಗೆ ನೀನು ಊಟ ಮಾಡೋಣ, ಹೋಗಿ ಫ್ರೆಶ್ ಅಪ್ ಆಗ್ಬಾ ಅಂದೆಲ್ಲ, ಊಟ ಮಾಡಿ ಹಂಗೆ ಸುಮ್ಮನೆ ರೂಮ್ನಾಗ ಹೋದೆಲ್ಲ, ಫೋನ್ ಮಾಡಲೇ ಇಲ್ಲ. ಅದಕ್ಕೆ ನಾನೇ ಮಾಡಿದ್ದೆ. ಇಷ್ಟೊತ್ತಿಗೆ ಬಂದೆ, ಈಗೆಲ್ಲ ಊಟ ಆಯ್ತು. ಅಕ್ಕನೂ ರೂಮ್ನಿಗೆ ಮಕ್ಕಳಕ್ಕೆ ಹೋದ್ಲು, ನಾನು ಈಗ ರೂಮಿಗೆ ಬಂದೆ ನೋಡು ಅಂತಂದು ಅಂದೆ. ಊಟ ಎಲ್ಲ ಚೆನ್ನಾಗಿತ್ತು, ಇಲ್ಲಿ ಬಿಸಿ ಮಾಡಿರಲಿಲ್ಲ ಅಂತ ಕೇಳಿದ್ಲ. ಹ್ಞೂ ಎಲ್ಲ ಚೆನ್ನಾಗಿತ್ತು, ಬಿಸಿ ಮಾಡಿದ್ವಿ ಅಂತಂದು ಹೇಳಿದೆ. ಆಮೇಲೆ ಸಾಯಂಕಾಲ ಹಚ್ಚು, ಆಕೆ ಮಕ್ಕಳನ್ನ ಈಗ ನೆಬ್ಬಿಸ್ಬೇಡ, ಸಾಯಂಕಾಲ ಹಚ್ತಂತಾಗ ಮತ್ತೆ ಅಂತಂದಂತು. ಹೌದೇನಾ? ನನಗಂತರೂ ಭಾಳ ಬೇಜಾರಾಗಿತ್ತವ. ಎಲ್ಲಿ ನನ್ನ ಅಪ್ಪಾಜಿ ಮಮ್ಮಿ ಜೊತೆಗೆ ಮತ್ತೆ ಮೊದಲಿನ ಥರ ಮಾತಾಡ್ತಾನೆ ಇಲ್ಲೋ, ಎಲ್ಲಿ ಅವ್ರ ಜೊತೆ ಮಾತಾಡ್ಲಾರ್ದೆ ನನ್ನ ಜೀವ ಹೋಗ್ಬಿಡ್ತೈತೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಏ ಅಕ್ಕ, ಏನು ಮಾತಾಡ್ತೀಯ ನೀನಂತೂ? ಏನು ಮಾತಾಡ್ಬೇಕು, ಏನು ಮಾತಾಡ್ಬಿಡೋದು ಅಂತ ಗೊತ್ತಾಗಲ್ಲ ನೋಡು. ಹಂಗಲ್ಲ ಅವರು, ಯಾಕಂದರೆ ನಾನು ಮದುವೆಯಾಗಿ ಬಂದು 1 ವರ್ಷ 1.5 ವರ್ಷ ಆದರೂ ನಾನು ಬದುಕಿದ್ರೆ ಸತ್ತಿದ್ದೀನಿ ಅಂತ ಒಂದು ಫೋನ್ ಸತಿಗೂ ಮಾಡಿಲ್ಲ. ನಾನು ಮಾಡಿದ್ರು ಒಂದ್ಸರಿ ಯಾವಾಗ ಹಚ್ಚಿ ನಾನು ದೊನ್ನಿ ಕೇಳೋದಕ್ಕೆ ಫೋನ್ ಕಟ್ ಮಾಡಿಬಿಟ್ರು. ಯಾಕೆ ಏನು ಅಂತ ಸತಿಗೂ ಕೇಳಿಲ್ಲ. ಅದಕ್ಕೆ ನನಗೆ ಹಂಗೆ ಅನಿಸ್ತು. ಆದರೆ ಪಾಪ ನಿಮ್ಮ ಭಾವ ಸಿಕ್ಕಿರೋದು ನಿಜವಾಗ ನನ್ನ ಪುಣ್ಯ ಸಾಕ್ಷಿ. ಅಪ್ಪ ಅಮ್ಮ ಹುಡುಕಿದ್ರು ಇಷ್ಟು ಚೆನ್ನಾಗಿರೋ ಸಿಕ್ತಿದ್ರೆ ಇಲ್ಲ ನನಗೆ ಗೊತ್ತಿಲ್ಲ. ಆದ್ರೆ ಪಾಪ ಅವರ ಮನೆಗೆ ಬಂದು ಎಷ್ಟು ಅವ್ರ ಹತ್ರ ಮಾತಾಡಿ ಇಲ್ಲಿ ಕರ್ಕೊಂಬಂದರು. ಹ್ಞೂನಕ್ಕ ಬಂದಿದ್ರಂತೆ. ನಾನು ಅವತ್ತಂದ್ರೆ ಮನೆಗೆ ಇದ್ದಿದ್ದಿಲ್ಲ, ಏನೋ ಕಾಲೇಜಿಗೆ ಹಾಲ್ ಟಿಕೆಟ್ ಏನೋ ಕೊಡ್ತಾರೆ ಅಂದ್ರೆ ಅದಕ್ಕೆ ಕಾಲೇಜಿಗೆ ಹೋಗಿದ್ದೆ ನಾನು ಅವತ್ತು. ಆಮೇಲೆ ಬಂದು ಹೋದ್ಮೇಲೆ ಸಡನ್ನಾಗಿ ಮಮ್ಮಿ ಅಪ್ಪಾಜಿ ಬಾಯಾಗ ನಿನ್ನ ಹೆಸರು ಕೇಳಿ ಹಿಂಗೆ ಮನೆಗೆ ಹೋಗಿ ಬರ್ತಾವ, ಅವ್ರು ಭಾವ ಬಂದಿದ್ರು ಅಂತ ಕೇಳಿ ನನಗೆ ಒಂದು ಕ್ಷಣಕ್ಕೆ ಆಶ್ಚರ್ಯ ಗೊತ್ತಾ. ಯಪ್ಪ, ಒಮ್ಮಟ್ಟು ಹೆಂಗೆ ಚೇಂಜ್ ಆಗಿಬಿಟ್ರಲ್ಲ ಇವರು ಅಂದ್ಕೊಂಡೆ ನಾನು. ಹೆಂಗೆ ಆಗಿಬಿಡು, ಮತ್ತೆ ನಾವೆಲ್ಲರೂ ಮತ್ತೆ ಒಟ್ಟಾಗಿ ಸೇರಿ ಮಾತಾಡ್ಕೊಂತ ಅಡ್ಡಾಡ್ಕೊಂತ ಇರಂಗಾತಲ್ಲ, ಅಷ್ಟೇ ಸಾಕು. ಏನು ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂತ ಕುಂತ್ಬಿಟ್ಟಿರಾ? ಓ ಬಂದ್ರ ಏನು ಅಣ್ಣ ತಮ್ಮ ಇಬ್ರು ಒಮ್ಮಟ್ಟಿಗೆ ಬಂದ್ಬಿಟ್ಟಿರಿ ಇವತ್ತು? ಅಯ್ಯೋ ಏನಿಲ್ಲ ತಿಯಮ್ಮ, ನಾನು ಹಂಗೆ ಕೆಲಸ ಮುಗಿಸಿ ಹಂಗೆ ಬರಕತ್ತಿದ್ದೆ. ಅಣ್ಣನೂ ಅವ್ರ ಅಂಗಡಿ ಕ್ಲೋಸ್ ಮಾಡಾಕ್ತಿದ್ದ, ಅದಕ್ಕೆ ಒಂದು 5 ನಿಮಿಷ ವೇಟ್ ಮಾಡಿ ಹಂಗೆ ಕರ್ಕೊಂಡು ಬಂದೆ ನನ್ನ ಬೈಕ್ನಾಗ. ಹೌದಾ? ಯಾಕ ನಿಮ್ಮ ಬೈಕ್ ಏನಾಗೈತಿ? ಅಯ್ಯೋ ಏನಪ್ಪ, ಬೆಳಗ್ಗೆ ಹೋಗೋದಕ್ಕೆ ಸ್ವಲ್ಪ ಹಿಂಗೆ ಸೈಡ್ ನೆಳ್ಳಿಗೆ ಹೋಗಿ ನಿಲ್ಲಿಸ್ತಿದ್ದೆ. ಮರದ ಕೆಳಗೆ ಒಂದು ಮರ ಇತ್ತಲ್ಲ, ಇವತ್ತು ಅಲ್ಲೊಂದು ಯಾವುದೋ ಕಾರ್ ನಿಂತಿತ್ತು. ನಾನು ಆಮೇಲೆ ಬಂದು ನಿಲ್ಲಿಸಿದ್ರೆ ಅಂತಂದು ಹಂಗೆ ಅಲ್ಲೇ ಸ್ವಲ್ಪ ಸೈಡ್ ಬಿಸಿಲು ಇದ್ದಿದ್ದಿಲ್ಲಲ್ಲ ಅಷ್ಟು ಬೆಳಿಗ್ಗೆ 10 ಗಂಟೆ 8:30 9 ಗಂಟೆಗೆ ಅಷ್ಟು ಬಿಸಿಲು ಇದ್ದಿದ್ದಿಲ್ಲಲ್ಲ. ಆಮೇಲೆ ಬಂದು ನಿಲ್ಲಿಸಿದ್ರೆ ಅಂತಂದು ಹಂಗೆ ಇಟ್ಟೋದೆ. ಎಲ್ಲಿ ಅಂಗಡಿಗೆ ಹೋದನ್ ಮತ್ತೆ ಹೊರಗೆ ಬಂದಿಲ್ಲ. ಅದು ಬಿಸಿಲಿಗೆ ಅಲ್ಲೇ ಇದ್ದದಕ್ಕೆ ಏನೋ ಗೊತ್ತಿಲ್ಲ, ಅದು ಟೈರ್ ಯಾಕೆ ಪಂಚರ್ ಆಗ್ಬಿಟ್ಟೈತಿ.
ಅದಕ್ಕೆ ಅಲ್ಲೇ ರಿಪೇರಿ ಕೊಟ್ಟಿದ್ದೆ. ಇವನು ಬಂದಲ್ಲ ಚೆನ್ನಾಗತ್ತ ಬರೋದಿಲ್ಲ ಅಂದ್ರೆ ಮತ್ತೆ ನಾನು ಸುಮ್ಮನೆ ನಡ್ಕೊಂತ ಬರ್ಬೇಕಾಗಿತ್ತು. ಸಾಕ್ಷಿ ಹೆಂಗದಿಯಮ್ಮ, ಆರಾಮದಿಯಾ? ಹ್ಞೂ ಬಾವ ಆರಾಮದೇನಿ, ನೀವು ಆರಾಮದ್ದೀರಾ? ಹ್ಞೂನಮ್ಮ ಆರಾಮದೆ ನೋಡು. ಎಕ್ಸಾಮ್ ಅದ ಬಂತಲ್ಲ, ಯಾವಾಗದು ಎಕ್ಸಾಮು? ನೆಕ್ಸ್ಟ್ ಮಂತ್ ಇದಾವೆ ಬಾವ. ಹೌದಾ, ಸರಿ ಸರಿ. ಸರಿ, ನೀವು ಇಲ್ಲೇ ಕುತ್ಕೋರಿ. ಗಾಳಿ ಚೆನ್ನಾಗೈತೆ, ಒಳಗೆ ಬರ್ತೀರಿ. ಅದು ಅಗ್ಲ ಬೆಳಗ್ಗೆಯಿಂದ ಹಚ್ಚಿ ಹಚ್ಚಿ ಫ್ಯಾನ್ ಎಲ್ಲ ಬಿಸಿ ಗಾಳಿ ಬರಕತ್ತೈತಿ. ನೀವು ಇಲ್ಲೇ ಕುತ್ಕೋರಿ, ನಾನು ಟೀ ಮಾಡ್ಕೊಂಬರ್ತೇನೆ ಎಲ್ಲರಿಗೂ. ಹಾಂ ಸರಿ, ಹೋಗಿ ಮಾಡ್ಕೊಂಬ. ಅಕ್ಕ ನೀವು ಕುತ್ಕೊಂಡು ನಾನು ಮಾಡ್ಕೊಂಬರ್ತೇನಂತೆ. ಅಯ್ಯೋ ಇರ್ಲಿ ಬಿಡಮ್ಮ, ನೀನೇನು ಮಾಡ್ಕೊಂಬರ್ತಿ, ಅಕ್ಕ ಮಾಡ್ಕೊಂಬರ್ತಾರೆ ಬಿಡು. ಇರ್ಲಿ ಬಿಡು ಬಾವ, ಪರವಾಗಿಲ್ಲ, ನಾನು ಮಾಡ್ಕೊಂಬರ್ತೇನೆ. ಕೆಲಸ ಹೆಂಗಿತ್ತು ವಿಜಯ್, ಚೆನ್ನಾಗಿತ್ತಾ? ಈಗ 2-3 ದಿನ ಹೋದಲ್ಲ, ಹೆಂಗೆ ಅನಿಸ್ತು? ಹ್ಞೂ ಅಣ್ಣ ಚೆನ್ನಾಗೈತಿ. ತೀರಾ ವಜ್ಜಿನೂ ಇಲ್ಲ, ತೀರಾ ಕೆಲಸ ಇಲ್ಲ ಅನ್ನಂಗೂ ಇಲ್ಲ. ತೀರಾ ಕೆಲಸನೂ ಇಲ್ಲ, ಸುಮ್ಮನೆ ಕುಂತು ಬರೋದಂದ್ರೆ ಸುಮ್ಮನೆ ನಾವಲ್ಲಿ ಈಸಿ ಆದಂಗೆ ಆಗ್ಬಿಡ್ತೇವೆ. ಆ ಥರ ಏನಿಲ್ಲ, ಚೆನ್ನಾಗೈತಿ ಕೆಲಸ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ನಿಮ್ಗೇನು ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.